ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಾರಿ, ಸ್ವಲ್ಪ ನಾನು ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಬ್ಯುಸಿ ಇರ್ತೀನಿ. ಸೊ ಅದರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ರೆಗ್ಯುಲರಾಗೆ. ಸೊ ಐ ಆಮ್ ಸಾರಿ. ಸೊ ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರಾ, ಸೊ ವೆಲ್ಕಮ್. ನನ್ನ ವೀಡಿಯೋನ ಇವತ್ತು ನೋಡ್ಬೋದು. ಇವತ್ತೇನು ಅಂತಂದರೆ ನಾನು ಮೀಶೋ ಐಟಮ್ಸ್ ತರಿಸಿದ್ದೆ. ಸೊ ಎಷ್ಟೋ ಐಟಮ್ಸ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ. ಅಂದರೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಅದನ್ನೆಲ್ಲ ನೆನಪಾಗಿಲ್ಲ. ಇವತ್ತು ಇದು ತುಂಬ ಇಷ್ಟ ಆಗಿತ್ತು ಈ ಐಟಮ್ಸ್, ವೀಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಎಲ್ರದ್ದು ಟಿಫನ್ ಆಯಿತಾ ಅಂತಲೇ ಕೇಳ್ತೀನಿ. ನಾನು ಇನ್ನೂ ಆಗಿಲ್ಲ, ತಿನ್ನಬೇಕು. ಫಸ್ಟು ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಮೆಟರ್ನಿಟಿ ಗೌನ್ ಅಂತಲೂ ಹೇಳ್ಬೋದು, ಇಲ್ಲ ಬಿಫೋರ್ ಡೆಲಿವರಿಗೆ ಮುಂಚೆ ಹಾಕೊಳ್ಳೋ ಗೌನ್ ಅಂತ ಕೂಡ ಹೇಳ್ಬೋದು. ನಾನು ಇದನ್ನು ಫುಲ್ ವೀಡಿಯೋ ಸೈಡಲ್ಲಿ ಹಾಕ್ತೀನಿ. ಸೊ ಅದರದ್ದು ಕಾಂಬೋ ಆಫ್ 2 ತರಿಸಿದೆ. ತುಂಬ ಚೆನ್ನಾಗಿದೆ. ಇದು ಒಂದೊಂದ್ಸಲಿ ಗೌನ್ ಅಂತಲೂ ಅನ್ಕೋಬೋದು, ಇಲ್ಲ ವೆಸ್ಟರ್ನ್ ವೇರ್ ಥರನೂ ಕಾಣುತ್ತೆ. ಸೊ ನೈಟಿ ಅಂತ ಯಾವ ಇದರಲ್ಲೂ ಕಾಣಲ್ಲ. ಸೊ ಇದು ನೈಟಿ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಇದು ಮೆಟರ್ನಿಟಿ ಗೌನು. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಬ್ಯಾಕಲ್ಲಿ ಹಿಂಗೆ ಕಟ್ಕೋಬೋದು. ನಾನು ಎಮ್ ಸೈಜ್ ತರಿಸಿದ್ದೀನಿ. ಆ್ಯಕ್ಚುಲಿ ನೀವು ಸ್ವಲ್ಪ ದೊಡ್ಡ ಸೈಜ್ ತರಿಸ್ಬಿಟ್ಟು ಹಿಂಗೆ ಕಟ್ಕೊಂಡ್ರೆ ಬೆಸ್ಟು, ಫ್ರೀಯಾಗಿರುತ್ತೆ, ಏನು ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ತಿಕ್ನೆಸ್ ಇದೆ ಅಂದರೆ ಬಾರ್ಡರ್ ನಮಗೆ ಪೆಟ್ಟಿಕೋಟ್ ಅವಶ್ಯಕತೆ ಇಲ್ಲ, ಅಷ್ಟು ಮಂದ ಇದೆ. ನೀವು ಬೇಕಾದ್ರೆ ತರಿಸ್ಕೊಂಡು ನೋಡಿ. ತುಂಬ ತಿಕ್ನೆಸ್ ಇದೆ. ನಾನು ತೆಳುವಿರ್ಬೋದು ಅಂತ ಅಂದ್ಕೊಂಡೆ ನನಗೆ ಗೆಸ್ಸಲ್ಲಿ ಪ್ರೈಸ್ ನೋಡಿದ್ರೆ, ಬಟ್ ತಿಕ್ನೆಸ್ ಚೆನ್ನಾಗಿದೆ. ಆಮೇಲೆ ನೋಡಿ ಇಲ್ಲಿ ಹಿಂಗೆ ಬಫ್ ಬಂದಿದೆ. ನಾನು ನಿಮ್ಗೆ ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಡೀಪ್ ಚೆನ್ನಾಗಿದೆ. ಇಲ್ಲಿ ಫ್ರಂಟಲ್ಲಿ ಈ ಥರ ಇರುತ್ತೆ. ಸೊ ಒಳಗಡೆ ಓಪನ್ ಮಾಡಿದ್ರೆ ಮಗುಗೆ ಫೀಡ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಫುಲ್ ಲೆಂತ್ ಇದೆ ನನಗೆ, ಆಲ್ಮೋಸ್ಟ್ ಫುಲ್ ಲೆಂತ್ ಇದೆ ನನಗೆ. ನೋಡಿ, ಸೊ ಆಲ್ಮೋಸ್ಟ್ ಫುಲ್ ಲೆಂತ್ ಇದೆ. ಎಲ್ಲಿಡಲಿ, ಇವಾಗ ಎಲ್ಲಿಡ್ತೀನಿ. ಸೊ ಲೈಟ್ ಇದೆ, ಅಷ್ಟು ಕಾಣಲ್ಲ ಅನ್ಕೋತೀನಿ. ಫುಲ್ ಲೆಂತ್ ಇದೆ, ತುಂಬ ಚೆನ್ನಾಗಿದೆ. ಈ ಕಲರ್ ಚೆನ್ನಾಗಿದೆ. ಇನ್ನೊಂದು ಕಲರ್ ನನಗೆ ಇನ್ನೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಈ ಕಲರು ಇದು ಅಷ್ಟೇ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಮೈ ಮೇಲೆ. ಸೊ ನಾನು ವಿಡಿಯೋ ಇದೇ ಚಿಕ್ಕದು ವಿಡಿಯೋ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಹೈಟ್ ಆಗಿರೋರಿಗೆ ಸ್ವಲ್ಪ ಲೆಂತು ಒಂದು ಸ್ವಲ್ಪ ಮೇಗಡೆ ಬರ್ಬೋದು, ಬಟ್ ಇದು ಎಷ್ಟೇ ಲೆಂತ್ ಇದ್ರು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನಗಿಂತ ಕೊಳ್ಳಿಗಿರೋಲ್ಲಾರ ಸ್ವಲ್ಪ ಉದ್ದಾಗ್ಬಿಡ್ಬೋದು ನೋಡಿ. ಇದು ಹೀಗೆ ತೆಗೆದ್ರೆ ಹೊರಗಡೆ ಈಗ ಓಪನ್ ಇರುತ್ತೆ. ಸೊ ಅಂದರೆ ಸ್ವಲ್ಪ ಡೀಪ್ ಜಾಸ್ತಿ ಇರುತ್ತೆ. ಆರಾಮಾಗಿ ಮಗು ಫೀಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು ಇದು ಮಾತ್ರ. ನಾನು ತುಂಬ ತಿಂಗಳಿಂದ ನೋಡ್ತಾ ಇದ್ದೆ, ಟ್ರಯಲ್ ಮಾಡೋಣ, ತರಿಸ್ಕೊಳ್ಳೋಣ, ಯಾರಿಗಾದ್ರೂ ಯೂಸ್ ಆಗುತ್ತೋ ಏನೋ. ನಾನು ಕೂಡ ಒಂದ್ಸಲಿ ತರಿಸಿ ತೋರಿಸೋಣ ಯಾರಿಗಾದ್ರೂ ಯೂಸ್ ಆಗೋರಿಗೆ ಅಂದ್ಬಿಟ್ಟು ಅನ್ಕೋತಾ ಇದ್ದೆ. ಸೊ ಈ ಸರಿ ತರಿಸ್ಕೊಂಡೆ, ಅಷ್ಟೇ ಚೆನ್ನಾಗಿದೆ. ಇದನ್ನು ನೀವು ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಲೇ ತೊಗೊಳ್ಬೋದು, ಸೆಕೆಂಡ್ ಸೆಮಿಸ್ಟರಲ್ಲಿ, ಬಿಕಾಸ್ ಫ್ರೀಯಾಗಿರುತ್ತೆ. ಹೊರಗಡೆ ಪೆಟ್ಟಿಕೋಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿರುತ್ತೆ. ಹಾಸ್ಪಿಟಲ್ ವಿಸಿಟ್ ಕೂಡ ಹಾಕೊಂಡು ಹೋಗ್ಬೋದು, ಬಿಕಾಸ್ ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ತೆಗೆದುಬಿಟ್ರೆ ಲೂಸಾಗಿ ಕಾಣುತ್ತೆ. ಸೊ ಇದನ್ನು ಹಾಕೊಂಡಾಗ ಇದಾಗಿರುತ್ತೆ, ಫಿಟ್ ಆಗಿರುತ್ತೆ. ಸೊ ಹಾಕೊಂಡ್ರೆ ಒಳ್ಳೆಯದು, ಆಲ್ಟ್ರೇಷನ್ ಬೇಕಾಗಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಐಮ್ ಸಾರಿ, ಎಲ್ಲಿ ತೊಗೊಂಡಿದ್ದೀನಿ. ಸೊ ತೊಗೊಂಡು ನನಗೆ ಪರ್ಫೆಕ್ಟಾಗಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲಿ ತೊಗೊಂಡಿದ್ದು ಲೂಸ್ ಇದೆ, ಬಟ್ ಲೂಸ್ ಇದ್ರೆ ತುಂಬ ಒಳ್ಳೆಯದು. ಈ ಸಮ್ಮರಲ್ಲಿ, ಈ ಶೆಕೆಯಲ್ಲಿ ಸಾಧ್ಯನೇ ಇಲ್ಲ. ಇದು ಪರ್ಫೆಕ್ಟ್ ಆಗಿದೆ, ಬಿಕಾಸ್ ವಾಶ್ ಮಾಡ್ತಾ ಸ್ವಲ್ಪ ಟೈಟ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಎಲ್ಲಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಒಂದು ಪರ್ಪಲ್ ಕಲರು, ಒಂದು ಪಿಂಕ್. ನನಗೆ ಇದು ಒಂಥರ ಚೆನ್ನಾಗಿ ಕಾಣಿಸ್ತಿದೆ, ಇದು ಚೆನ್ನಾಗಿ ಕಾಣಿಸ್ತಿದೆ ಹಾಕೊಂಡಾಗ. ಪಿಂಕ್ ವಿತ್ ರಾಮ ಗ್ರೀನ್ ಟೈಪಲ್ಲಿ ಮಿಕ್ಸ್ ಇದೆ, ರೋಸಲ್ಲಿ. ಇದು ಹಾಟ್ ಸಿಂಬಲಲ್ಲಿದೆ. ಸೊ ಇದೆರಡು ನಾನು ತರಿಸ್ಕೊಂಡಿದ್ದು. ಇನ್ನೊಂದು ತೋರಿಸ್ತೀನಿ ನೆಕ್ಸ್ಟ್ ಬಂದರೆ ಇವಾಗ ತಾನೇ ಅನ್ಪ್ಯಾಕ್ ಮಾಡಿದ್ದೀನಿ ಇನ್ಸ್ಟಾ ರೀಲ್ಸ್ ಮಾಡೋಕ್ಕೋಸ್ಕರ. ಸೊ ಬಾಕ್ಸ್ ಕವರ್. ಆಮೇಲೆ ಬಂದರೆ ಈ ಆನ್ಲೈನ್ ಶಾಪರು. ನಾನು ಆಲ್ರೆಡಿ ಒಂದು 8 months ಬ್ಯಾಕ್ ಇದನ್ನು ತರಿಸ್ಕೊಂಡಿದ್ದೆ. ತರಿಸ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ಇದು ನಾನು ಐ ಥಿಂಕ್ ಆಗಸ್ಟಲ್ಲೋ ಜುಲೈಲಿ ತರಿಸ್ಕೊಂಡಿದ್ದು ಅನಿಸುತ್ತೆ. ಹೊರಗಡೆ ನಾನು ಇಷ್ಟಿತ್ತು ಚಿಕ್ಕದು 500 ml ಆಗುತ್ತೆ ಅನಿಸುತ್ತೆ. ಅದನ್ನು ತಗೊಂಡು ಚಿಕ್ಕಬಳ್ಳಿ ತೊಗೊಂಡಿದ್ದೆ 150 ಕೊಟ್ಟು. ನನಗೆ ಅದು ಯೂಸೇ ಆಗಿಲ್ಲ, ಬಿಕಾಸ್ ಒಂದು ಆನಿಯನ್ ಮೇಲೆ, ದಪ್ಪದೊಂದು ಆನಿಯನ್ ಮೇಲೆ ಆಗ್ತಾನೆ ಇರಲಿಲ್ಲ. ಇರಿಟೇಷನ್ ಆಗ್ತಿತ್ತು ಒಂದೊಂದಿನ, ಯಾವಾಗ ಅಂತ ನಾನು ಚಾಪ್ ಮಾಡಲಿ ಅಂತ. ಸೊ ಅದನ್ನು ಯಾರಿಗೂ ಕೊಟ್ಬಿಟ್ಟೆ. ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ 120 ಕೊಟ್ಟು ಅವಾಗ.
ಸೊ ಸಖತ್ತಾಗಿ ಬಾಳಿಕೆ ಬಂತು. ನನಗೆ ಮೇನ್ ಎಗ್ ಬುರ್ಜಿ ಮಾಡೋಕ್ಕೆ, ಬೋಂಡ ಮಾಡೋವಾಗ, ವಡೆ ಮಾಡೋವಾಗ, ಈ ಥರ ಟೈಮಲ್ಲೆಲ್ಲ ತುಂಬ ಈರುಳ್ಳಿ ಕಟ್ ಮಾಡಬೇಕು ಅನ್ನೋ ಟೈಮಲ್ಲೆಲ್ಲ ನಾನು ತುಂಬ ಜಾಸ್ತಿ ಚೆನ್ನಾಗಿ ಟಿಫನ್ ಮಾಡೋ ಟೈಮಲ್ಲೆಲ್ಲ. ಸೊ ಈಗ ರೀಸೆಂಟಾಗಿ ಮೊನ್ನೆ ಬ್ರೇಡ್ ಕೂಡ ಚೆನ್ನಾಗಿದೆ, ಬೋಲ್ ಕೂಡ ಚೆನ್ನಾಗಿದೆ. ಈ ಥರ ಎಳಿತೀವಲ್ಲ ಇದು ಸ್ಪ್ರಿಂಗು ಈ ಥರ ದಾರ ತುಂಬ ಜಾಸ್ತಿ ರಫ್ ಯೂಸ್ ಮಾಡಿದ್ದೀನಿ ಅಂದ್ಬಿಟ್ಟು ಕಟ್ಟಾಯಿತು. ಬಟ್ ಪರವಾಗಿಲ್ಲ, 120 ಆಲ್ಮೋಸ್ಟು 7 ಮಂತ್ಸ್ 8 ಮಂತ್ಸ್ ಬಂದಿದೆಯಲ್ಲ, ವರ್ತ್ ಅಂತ ಹೇಳ್ಬೋದು. ಹೊರಗಡೆ ಚಿಕ್ಕಪೇಟೆಯಲ್ಲಿ ಹೋಗಿ ಕೇಳಿಬೇಕಾದ್ರೆ ನೀವು ಇದನ್ನು 200 ರುಪೀಸ್ ಹೇಳ್ತಾರೆ, ಕಡಿಮೆ ಕೊಡಲ್ಲ. ಸೊ ನಾನು ಬಂದು 120 ಬಿಲೋ 120 ತೊಗೊಂಡಿದ್ದೀನಿ. ಸೊ 116 117 ಇರಬೇಕು. ಸೊ ವರ್ತ್ ಅಂತಲೇ ಹೇಳ್ಬೋದು ಇದು. ಅಷ್ಟೇನು ಗೊತ್ತೀನಿ, 120 125 150 125 120 ಇಷ್ಟೇ. ಸೊ ಈ ಕಡೆ ಪ್ರೈಸ್ ಇವತ್ತು ತೊಗೊಂಡಿದ್ದ ಪ್ರೈಸ್ಗೂ ನಾಳೆಗೂ ಒಂದು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಬಟ್ ವರ್ತ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ಏನಿಲ್ಲ ಅಂದರೂ 4 ಈರುಳ್ಳಿ ಹಿಡಿಯುತ್ತೆ. ಸೊ ಹಂಗೆ ಅಂದ್ಕೊಂಡು ಒಂದು ಈರುಳ್ಳಿನ 2 ಭಾಗ ಮಾಡಬೇಡಿ, ಒಂದು 4-5 ಭಾಗ ಮಾಡಿ ಹಾಕಿ ರಫಾಗೆ. ಸೊ ಇಷ್ಟು ನೈಸಾಗಿ ಬೇಕಾದ್ರೆ ಚಾಪ್ ಮಾಡುತ್ತೆ, ನಿಮ್ಗೆ ಯಾವ ಸೈಜಲ್ಲಿ ಬೇಕಾದ್ರೆ ಚಾಪ್ ಮಾಡಿಕೊಡುತ್ತೆ. ಸೊ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಬ್ಲೇಡು ಅಷ್ಟು ಸಕ್ಕ ಶಾರ್ಪ್ ಇದೆ. ಪರ್ಸನಲ್ ನಾನು ಯೂಸ್ ಮಾಡಿ ಆದಮೇಲೆ ಇದನ್ನು ನಾನು ಮತ್ತೆ ಇನ್ನೊಂದು ಬೇಕು ಅಂದ್ಬಿಟ್ಟು, ನನಗೆ ಇದಿಲ್ಲ ಅಂದರೆ ಕೆಲವೊಂದು ಅಡುಗೆಗೆ ನನಗೆ ಟೈಮೇ ಸಾಕಾಗಲ್ಲ. ಸೊ ಇವಾಗ ಇಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಾರೆ ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಪ್ಲೀಸ್ ಇದನ್ನು ತರಿಸ್ಕೊಂಡು ಬೇಕಿದ್ದವರು ಯೂಸ್ ಮಾಡಿ. 1000 ಮಿಲಿ ಹಿಡಿಯುತ್ತೆ. ಸೊ ವರ್ತ್ ಅಂತ ಹೇಳ್ತೀನಿ. ಸೊ ಹಾಗೆ ಮನೆಲ್ಲ ಊರ ಬಾಯಿತು ನಮ್ಮದು. ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ನಾನು, ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ. ಆಮೇಲೆ ನಮ್ಮದು ವುಮೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಆಯಿತು ಸಿಂಪಲ್ಲಾಗೆ, ಅದು ಕೂಡ ಚೆನ್ನಾಗೇ ಆಯಿತು. ಅದು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದು ಕೂಡ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಸೊ ನಾನು ವಿಡಿಯೋನ ಆವಾಗ ಎಂಡ್ ಮಾಡ್ತೀನಿ. ಸೊ ನಾನು ಏನೇನು ಗೆದ್ದೆ ಅಂತ ತೋರಿಸ್ತೀನಿ ಇವಾಗ. ಸೊ ಇದು ಕಬಡ್ಡಿ ರನ್ನರ್ ಅಪ್ಪು, ಅದು ಬಿಸ್ಕೆಟ್ ತಿನ್ನೋ ಗೇಮಲ್ಲಿ 4th ಬಂದಿದ್ದು. ಇದೆಲ್ಲ ಲಾಸ್ಟ್ ಇಯರ್ದು. ಇದು ನಮ್ಮ ಕಾರ್ಪೊರೇಟರ್ ಸರ್ ಗೇಮ್ ಮಾಡಿಸಿದ್ದು, ನಾನು ನಮ್ಮ ಅತ್ತೆ ವಿನ್ ಆಗಿದ್ದು. ಅದರಿಂದ ಇರೋದೆಲ್ಲ ಅತ್ತೆ ವುಮೆನ್ಸ್ ಡೇಗೆ ಬಂದಿದ್ದು. ಸೊ ಇದೆಲ್ಲ ಪ್ರೈಸಸ್ಸು. ಸೊ ಎಲ್ಲ ವೀಡಿಯೋಸ್ನ ನಾನು ನೋಡಿಸ್ತೀನಿ, ಎಲ್ಲ ವೀಡಿಯೋಸ್ ನೋಡಿ ಎಂಜಾಯ್ ಮಾಡಿ, ಸರಿನಾ? ನಮ್ಮ ಹೆಣ್ಮಕ್ಳಿಗೋಸ್ಕರ ಅಂತಲೇ ನಮ್ಮ ಜಯನಗರದಲ್ಲಿ ಸಣ್ಣ ಸಂಸ್ಥೆಗಳಿದ್ದಾವೆ. ಸೊ ಅದರಲ್ಲಿ ನಾನು ಕೂಡ ಸುಮಾರು ವರ್ಷದಿಂದ ಜಾಯ್ನ್ ಆಗಬೇಕು ಅಂತಿದ್ದೆ, ಆಗ್ತಿರಲಿಲ್ಲ. ಈಗ ಹತ್ತತ್ರ 2 ಇಯರ್ಸಿಂದ ನಾನು ಜಾಯ್ನ್ ಆಗಿದ್ದೀನಿ. ನಾನು ತುಂಬಾ ಖುಷಿ ಇದೆ ಜಾಯ್ನ್ ಆಗಿರೋದು. ಯಾವಾಗಲೂ ಮನೆ ಕೆಲಸ ಈ ಥರನೇ ಇರ್ತಿತ್ತು. ಇದೊಂಥರ ಡಿಫ್ರೆಂಟ್ ಲೈಫ್ ಸ್ಟೈಲ್. ಪ್ಲಸ್ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗಿದೆ. ಮದುವೆಗಾಗ್ಬೋದು, ಮನೆ ಕಟ್ಟೋಕ್ಕಾಗ್ಬೋದು, ತುಂಬ ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ ಕೊಡ್ತಾರೆ, ಸೇವಿಂಗ್ಸ್ ಆಗುತ್ತೆ. ಸೊ ಈ ಥರ ಎಲ್ಲ ಇದೆ. ಪ್ಲಸ್ ಇನ್ನೊಂದು ಗೇಮ್ಸ್ ಆಡಿಸ್ತಾರೆ ಇಯರ್ಲಿ ಒನ್ಸ್. ಈ ಥರ ನಮಗೋಸ್ಕರ ನಮ್ಮ ಡೇ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ವುಮೆನ್ಸ್ ಡೇ ದಿನ. ಸೊ ತುಂಬ ಖುಷಿ ಆಗುತ್ತೆ. ಇದ್ರಲ್ಲಿ ನಾನು ಕೂಡ ಒಬ್ಬಳು ಅನ್ನೋದ್ರಲ್ಲಿ ತುಂಬ ಖುಷಿ. ಪ್ಲಸ್ ನಾನು ಸ್ವಲ್ಪ ಆ್ಯಂಕರಿಂಗ್ ಕೂಡ ಮಾಡಿದ್ದೀನಿ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನನಗೆ ಕೂಡ ಮಾತಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ 1-2 ಪ್ರೈಸಸ್ ನನಗೆ ಕೂಡ ಬಂತು, ಕಬಡ್ಡಿ ಮತ್ತು ಈಟಿಂಗ್ ಬಿಸ್ಕೆಟಲ್ಲಿ 4th ಪ್ಲೇಸ್ ಬಂತು. ಸೊ ಅದನ್ನು ತೊಗೊಂಡು ಈವ್ನಿಂಗ್ವರೆಗೂ ನಾವು ಸೆಲೆಬ್ರೇಷನ್ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಮನೆಗೆ ಬಂದುಬಿಟ್ಟೆ. ಅದಾಗಿ 1-2-3 ಡೇಸ್ ಆದಮೇಲೆ ನಮ್ಮ ಬನಶಂಕರಿಲಿ ಊರಬ್ಬ ಅಂತ ಮಾಡಿದರು. ನಾನು ತಬ್ಬಿಟ್ಟು ಎತ್ಕೋಬೇಕು ಅನ್ನೋ ಆಸೆ ಇತ್ತು. ಲಾಸ್ಟ್ ಇಯರ್ ಮಾಡಿಲ್ಲ, ಈ ಇಯರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ನಂದು ಡೇಟ್ ಬಂದುಬಿಡ್ತು. ಸೊ 3 ಡೇಸ್ ಆಗಿತ್ತು. ಸೊ ಬೇಡ ಅಂದ್ಬಿಟ್ಟು ಜಸ್ಟು ಅತ್ತೆ ಮಾವ ಪೂಜೆಗೆ ಕೊಟ್ಟರು ನಮ್ಮ ಗ್ರಾಮ ದೇವತೆಗಳಿಗೆ. ಆಮೇಲೆ ಈ ಥರ ಸುಮ್ಮನೆ ದೂರ ಹೋಗಿ ನಿಂತ್ಕೊಂಡು ನನ್ನ ಮನಸ್ಸೊಂದು ಶುದ್ಧಿಯಾಗಿರಬೇಕು. ಸೊ ಇದೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ನಮ್ಮ ಅತ್ತೆ ನಮ್ಮ ಯಜಮಾನರು ಎಲ್ಲ ಹೇಳಿದ್ರು. ಸೊ ದೂರದಿಂದ ನಿಂತ್ಕೊಂಡು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿದೆ. ಸಿಂಪಲಾಗಿ ರೆಡಿ ಆದೆ, ಯಾಕಂದರೆ ಅಷ್ಟು ಹಂಗೂ ರೆಡಿ ಆಗಿರಲಿಲ್ಲ. ನಮ್ಮ ಹಸ್ಬೆಂಡು ರೆಡಿ ಆಗು, ಏನೂ ಆಗಲ್ಲ, ಸುಮ್ಮನೆ ಮೇಲೆ ಕೂತ್ಕೊಂಡು ಏನು ಮಾಡ್ತೀಯ ಅಂದರು. ಸೊ ಹೋಗಿ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಮನೆ ಹತ್ರ ಕೂಡ
ಮಂಗಳವಾರ ಬುಧವಾರ ಆಗಿದ್ದು, ಮಂಗಳವಾರ ಎಲ್ಲ ಆರತಿ ಇದ್ದು, ಬುಧವಾರ ಈ ಥರ ದೇವ್ರನ್ನ ಮೆರವಣಿಗೆ ತೊಗೊಬರ್ತಾಯಿದ್ರು. ಆವಾಗ ನಮ್ಮ ಯಜಮಾನ್ರು ಹೂವೆಲ್ಲ ದೇವ್ರಿಗೆ ಬರ್ತಿದ್ದಂಗೆ ನಮ್ಮ ಮನೆ ಮೇಲ್ಗಡೆಯಿಂದ ಹೂವೆಲ್ಲ ಹಾಕ್ತಾಯಿದ್ರು. ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿ ಮಾಡಿದರು. ಹೀಗೆ ವರ್ಷ ನಮ್ಮ ಏರಿಯಾದಲ್ಲಿ ಹಬ್ಬಗಳು ಚೆನ್ನಾಗಾಗಲಿ, ಎಲ್ಲರೂ ಒಟ್ಟುಗೂಡಿ ಒಗ್ಗಟ್ಟಿಂದ ಹಬ್ಬಗಳು ಮಾಡಲಿ ಅಂತ ಅಂದ್ಕೊತೀನಿ. ಸೊ ಚೆನ್ನಾಗಾಯಿತು. ಬಟ್ ನಾನು ಏನು ಅಡುಗೆ ಮಾಡಿದ್ದೆ, ಯಾರ್ಯಾರು ಬಂದಿದ್ದರು, ಏನೂ ವೀಡಿಯೋ ಮಾಡಿಲ್ಲ. ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ನನಗೆ ಮೂಡ್ ಇರಲಿಲ್ವೋ ಇಲ್ಲ ಕೆಲಸ ಟೆನ್ಷನಲ್ಲಿ ಇದ್ದೋ ಗೊತ್ತಿಲ್ಲ, ಮಾಡ್ಬೋದಿತ್ತು. ಸೊ ಮಾಡಿಲ್ಲ. ಸೊ ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ಇಷ್ಟಪಡಿ ಅಂತಲೇ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ರೇರಾಗಿ ಒಂದು ತಿಂಗಳಲ್ಲಿ 2 ವೀಡಿಯೋ ಹಾಕ್ತಾಯಿದ್ದೀನಿ. ಐ ಆಮ್ ಸೋ ಸಾರಿ. ಅನ್ಕೊತೀನಿ ವೀಡಿಯೋಸ್ ಮಾಡಬೇಕು, ವೀಡಿಯೋಸ್ ಹಾಕಬೇಕು ಅಂತ, ಆಗ್ತಾ ಇಲ್ಲ. ಅಂದರೆ ನನ್ನ ಕೈಲೇ ಆಗ್ತಾಯಿಲ್ಲ. ಆಗಲ್ಲ ಅಂತಿಲ್ಲ, ಆಗಲ್ಲ ಅನ್ನೋದು ಏನೂ ಇಲ್ಲ ಅನ್ಬೋದು ಮನುಷ್ಯರಿಗೆ. ಬಟ್ ಡೋಂಟ್ ನೋ, ಏನೋ ಅಷ್ಟು ವೀಡಿಯೋ ಮಾಡೋಕ್ಕೆ ಮೂಡ್ ಬರ್ತಿಲ್ಲ. ವೀಡಿಯೋ ಮಾಡಿದ್ರು ಕೂಡ ಅದನ್ನು ಎಡಿಟ್ ಮಾಡಿ ಹಾಕೋಷ್ಟು ಒಂದು ತಿಂಗಳಾಗುತ್ತೆ. ಆವಾಗ ಯಾರಪ್ಪ ಆಗ್ತಾರೆ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಈ ಥರ ಆಗ್ತಿದೆ. ಬಟ್ ಇದನ್ನು ಹಾಕಲೇಬೇಕು ಅಂದ್ಬಿಟ್ಟು ವೀಡಿಯೋ ಹಾಕಿದ್ದೀನಿ. ಸೊ ನೋಡಿ, ಇಷ್ಟಪಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಾಕು.